ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಕೂಡ ಎಲ್ಲರೂ ಕೂಡ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೋತಾ ನಾನು. ಸೊ PGCET 2025 MBA ಮತ್ತು MCAಗೆ ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್ನ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಇವತ್ತಿನ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು 18th ಮಾರ್ಚ್ 2025 18 ಮಾರ್ಚ್ 2025 ಡೈಲಿ ಕರೆಂಟ್ ಅಫೇರ್ಸ್ ವೀಡಿಯೋಸ್ನ ನೋಡಬೇಕು. ಸೊ ಅದ್ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ MCQಸ್ನ ನೋಡುವ, ಟಾಪ್ 10 ಟಾಪ್ 12 MCQಸ್ನ ನೋಡುವ. ಸೊ ಇದೆಲ್ಲ MCQಸ್ ಕೂಡ ಅಥವಾ ಇವೇನು ನಾವು ಕ್ಲಾಸಸ್ ಮಾಡ್ತೀವಿ, ಸೀರೀಸ್ ಆಫ್ ಕ್ಲಾಸಸ್ ಮಾಡ್ತೀವಿ. ಸೊ ಎಲ್ಲ ಕ್ಲಾಸಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಎಕ್ಸಾಮ್ಸಲ್ಲಿ ಬರಬಹುದಾದಂತಹ ಕ್ವಶನ್ಸ್ನ ಕರೆಂಟ್ ಅಫೇರ್ಸ್ ಇದೆ ನಿಮಗೆ GK ಒಳಗಡೆ ಮಿನಿಮಮ್ 5 ರಿಂದ 6 ಕ್ವಶನ್, ಮ್ಯಾಕ್ಸಿಮಮ್ 7 ಕ್ವಶನ್ವರೆಗೂ ನಿಮ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು 7 ಮಾರ್ಕ್ಸ್ನ ವೇಸ್ಟ್ ಮಾಡಬಾರ್ದು, 7 ಮಾರ್ಕ್ಸ್ನ ತಗೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಡೈಲಿ ಕರೆಂಟ್ ಅಫೇರ್ಸ್ ವೀಡಿಯೋಸ್ನ ಮಾಡ್ತಾ ಇರೋದು. ಸೊ ವಿಡಿಯೋನ ಫುಲ್ ಆಗಿ ನೋಡ್ರಿ. ಸೊ ಯಾವುದು ಕ್ವಶನ್ ಮಿಸ್ ಮಾಡಬೇಡ್ರಿ, ಬಿಕಾಸ್ ಇಟ್ ಇಸ್ ಅ ವೆರಿ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋದ ಕ್ಲಾಸ್ನ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ಕ್ಲಾಸ್, ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆಸ್ ಯೂಶುವಲ್ ನಮ್ಮ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ ಬಗ್ಗೆ ಹೇಳಬೇಕು ನಾನು. ಸೊ ಬಿಕಾಸ್ PGCET 2025 MBA MCAಗೆ ಧ್ರುವಿಕಾ ಅಕಾಡೆಮಿ ವತಿಯಿಂದ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್. ದ ನೇಮ್ ಇಸ್ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್. ಇಟ್ಸ್ ಅ 4.0 ಏನಪ್ಪ, 4th ಬ್ಯಾಚ್. ಇದು ಸಿಲೆಬಸ್ ಫ್ರಮ್ ದ ಸ್ಕ್ರಾಚ್ ಇಂದ ಸಿಲೆಬಸ್ ಸ್ಟಾರ್ಟ್ ಆಗಿದೆ. ಸೊ ಕಂಪ್ಲೀಟ್ ಸಿಲೆಬಸ್ ಯು ವಿಲ್ ಬಿ ಗೆಟಿಂಗ್. ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ. ಬೆಳಿಗ್ಗೆ 2 ಕ್ಲಾಸು, ಸಾಯಂಕಾಲ 3 ಕ್ಲಾಸಸ್ಸು. MCAದವರಿಗೆ ಬೆಳಿಗ್ಗೆ 2 ಕ್ಲಾಸು, ಸಾಯಂಕಾಲ 4 ಕ್ಲಾಸ್ ಇರುತ್ತೆ. ಎಲ್ಲ ಕ್ಲಾಸಸ್ ಕೂಡ ಲೈವ್ ಇರುತ್ತೆ. ಲೈವ್ ಮಿಸ್ ಆರ್ ಯು ವಿಲ್ ಬಿ ಹ್ಯಾವಿಂಗ್ ಅ ರೆಕಾರ್ಡೆಡ್ ಕ್ಲಾಸ್ ಆಲ್ಸೋ. ಅದೇ ಕ್ಲಾಸು ರೆಕಾರ್ಡ್ ಆಗಿರುತ್ತೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಷ್ಟು ಸರಿ ಬೇಕೋ ನೀವು ರೆಕಾರ್ಡಿಂಗ್ ಕ್ಲಾಸಸ್ ನೋಡ್ಕೋಬಹುದು. ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ರೆಗ್ಯುಲರ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಮಾಡ್ತೀವಿ. ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಸ್ಟಡಿ ಮೆಟೀರಿಯಲ್ ಬಂದ್ಬಿಟ್ಟು ಎಜುಕೇಟರ್ಸೇ ಪ್ರಿಪೇರ್ ಮಾಡ್ತಾರೆ. ನಮ್ಮ ಹತ್ರ ಇರುವಂತಹ ಟಾಪ್ ಎಜುಕೇಟರ್ಸ್, ಮಯಾಂಕ್ ಸರ್ ಆಗಿರಲಿ, ಅಕ್ಷಯ್ ಸರ್ ಆಗಿರಲಿ, ತಿಪ್ಪೇಶ್ ಸರ್ ಆಗಿರಲಿ, ದಿಲೀಪ್ ಸರ್ ಆಗಿರಲಿ, ಆಲ್ ದ ಎಜುಕೇಟರ್ಸ್ ವೆರಿ ವೆಲ್ ಕ್ವಾಲಿಫೈಡ್, ತುಂಬ ಎಕ್ಸ್ಪೀರಿಯನ್ಸ್ ಇರೋರು. PGCET ಸ್ಪೆಷಲಿ PGCET ಕ್ಯಾಟಗರಿಯಲ್ಲಿ ಇವರೇ ಖುದ್ದಾಗಿ ತಾವೇ ಸ್ಟಡಿ ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡಿರ್ತಾರೆ. ಆ ಸ್ಟಡಿ ಮೆಟೀರಿಯಲಿಂದ ಲಾಸ್ಟ್ ಇಯರ್ ಕೂಡ ತುಂಬ ಕ್ವಶನ್ಸ್ PGCETಲ್ಲಿ ಬಂದಿತ್ತು. ಈ ವರ್ಷನೂ ಕೂಡ ಅದೇ ರೀತಿ ಒಂದು ಸ್ಟ್ರಕ್ಚರ್ಡ್ ಆಗಿರುವಂಥ ಸ್ಟಡಿ ಮೆಟೀರಿಯಲ್ ರೆಡಿ ಮಾಡಿರ್ತಾರೆ. ಆ ಸ್ಟಡಿ ಮೆಟೀರಿಯಲ್ ನಿಮಗೆ ಸಿಗುತ್ತೆ. ಯು ಕ್ಯಾನ್ ಟೇಕ್ ದ ಡೌನ್ಲೋಡ್ ಮಾಡ್ಕೋಬಹುದು, ಪ್ರಿಂಟ್ ಕೂಡ ತಗೋಬಹುದು. ನಾವು ಸಾಫ್ಟ್ ಕಾಪಿ PDF ಅಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ PDF ನೋಟ್ಸ್ ನಿಮಗೆ ಸಿಗುತ್ತೆ. Right, so live classes, recorded classes, study materials. ಜೊತೆಗೆ you will be having a test series of daily test, 25 test series which consists of 15 tests of a class ranking, 10 tests of a all Karnataka ranking. Right, test series ಒಳಗಡೆ daily test ಬರುತ್ತೆ. ಜೊತೆಗೆ weekly test you will be having. ಜೊತೆಗೆ at the end of the batch course ನಿಮಗೆ 25 ಟೆಸ್ಟ್ ಸೀರೀಸ್ ಸಿಗುತ್ತೆ. ಅದರಲ್ಲಿ 15 ಟೆಸ್ಟ್ ಬಂದ್ಬಿಟ್ಟು ಕ್ಲಾಸ್ ವೈಸ್ ರ್ಯಾಂಕಿಂಗ್ ಸಿಗುತ್ತೆ, 10 ಟೆಸ್ಟ್ ಆಲ್ ಕರ್ನಾಟಕ ರ್ಯಾಂಕಿಂಗ್ ಸಿಗುತ್ತೆ. ಸಪೋಸ್ ಒಂದು 70 ಮಾರ್ಕ್ಸ್ ತೊಗೊಂಡ್ರೆ ನೀವು ಒಂದು ಟೆಸ್ಟ್ ಅಲ್ಲಿ ವಾಟ್ ವಿಲ್ ಬಿ ಅವರ್ ರ್ಯಾಂಕಿಂಗ್ ಅಕ್ರಾಸ್ ಕರ್ನಾಟಕ, ಈ ರೀತಿ ಒಂದು ಆಲ್ ಕರ್ನಾಟಕ ರ್ಯಾಂಕಿಂಗ್ ಕೊಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ, ದಟ್ ಯು ಕ್ಯಾನ್ ಟಾರ್ಗೆಟ್ ದ ಎಕ್ಸಾಮ್. ಇದೇ ರ್ಯಾಂಕಿಂಗ್ ಅಲ್ಲಿ ಬರಬೇಕು ನಾನು ಒಂದು ಟಾರ್ಗೆಟ್ ಮಾಡ್ಬೋದು. ಅದಕ್ಕೋಸ್ಕರ ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಓನ್ಲಿ ಇನ್ ಧ್ರುವಿಕಾ ಅಕಾಡೆಮಿ ವಿಲ್ ಬಿ ಗೆಟಿಂಗ್. ಸೊ ಇದು ಟೆಸ್ಟ್ ಸೀರೀಸ್ ಬಗ್ಗೆ. ಜೊತೆಗೆ ಇಫ್ ಯು ಆರ್ ಗೋಯಿಂಗ್ ಟು ಜಾಯಿನ್ ಟು ದ ಬ್ಯಾಚ್ ಕೋರ್ಸ್, ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್ ಅಂಟಿಲ್ ಎಕ್ಸಾಮ್ಸ್ವರೆಗೂ ಫ್ರೀ ಆಫ್ ಕಾಸ್ಟ್ ಎಲ್ಲ ಬ್ಯಾಚ್ಗೂ ನೀವು ನೋಡ್ತಾ ಇರ್ತೀರಾ, ಕ್ಲಾಸಸ್ ನೋಡ್ತಾ ಇರ್ತೀರಾ. ಸೊ ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ. ಜೊತೆಗೆ 6361949484 ದಿಸ್ ದ ವಾಟ್ಸ್ಆಪ್ ನಂಬರ್ ಆ್ಯಂಡ್ ಕಾಲಿಂಗ್ ನಂಬರ್. ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಕೂಡ ಆಗ್ತಿದೆ, ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಇದೆ. ಜೊತೆಗೆ ಈ ನಂಬರ್ ಇಲ್ಲಿ ಹೇಳಿದ್ದೀನಿ 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್. ವೆರಿ ಅಫೋರ್ಡೆಬಲ್ ಪ್ರೈಸ್ ಇದೆ. ಸೊ ಡೋಂಟ್ ವರಿ, ಕರ್ನಾಟಕದಲ್ಲಿ ಅತಿ ಕಮ್ಮಿ ಫೀಸ್ ಇರೋದು ನಮ್ಮದೇ, ಅತಿ ಕ್ವಾಲಿಟಿ ಕೊಡ್ತಾ ಇರೋದು ಕೂಡ ಧ್ರುವಿಕಾ ಅಕಾಡೆಮಿ. ಯು ಕ್ಯಾನ್ ಆರಾಮಾಗಿ ಜಾಯ್ನ್ ಆಗ್ಬೋದು. ಯು ಕ್ಯಾನ್ ಟ್ರಸ್ಟ್ ಆನ್ ಅಸ್. ಡೆಫಿನೆಟ್ಲಿ ನಿಮ್ಮ ಟಾಪ್ ರ್ಯಾಂಕಿಂಗ್ ತೊಗೊಳಕ್ಕೆ ಏನೇನು ಬೇಕು ನಾವು ಮಾಡಕ್ಕೆ ರೆಡಿ ಇದ್ದೀವಿ. ನೀವೇನು ಮಾಡಬೇಕು, ಪ್ರಾಪರ್ ಆಗಿ ಯು ನೀಡ್ ಟು ಡೂ ದ ಸಿಲೆಬಸ್ ನಾವು ಏನು ಹೇಳ್ತೀವಿ ನೋಡ್ತಾ ಹೋದ್ರೆ ಸಾಕು. ಚೆನ್ನಾಗಿರೋ ರ್ಯಾಂಕಿಂಗ್ ಸಿಗುತ್ತೆ. ಟಾಪ್ MBA MCA ಕಾಲೇಜ್, RVPS, ದಯಾನಂದ ಸಾಗರ, ಆಚಾರ್ಯ, ಈ ರೀತಿ ಚೆನ್ನಾಗಿರೋ ಕಾಲೇಜಲ್ಲಿ ಹೋಗ್ಬೋದು. ಸೊ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ. ಜೊತೆಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ರೈಟ್, ಸ್ಟಾರ್ಟ್ ಮಾಡೋದಪ್ಪಿ ಕ್ಲಾಸ್ನ. ಆಲ್ ರೈಟ್, the first class or the first MCQ of 18th March 2025, that is first question, low level transportable radar, that is LLTR, ಅದರ ಹೆಸರು ಅಶ್ವಿನಿ ಅಂತ ಇಟ್ಟಿದ್ದಾರೆ. ಅಶ್ವಿನಿ ರೆಡಾರ್ ಅಂತ ಹೇಳ್ತಾರೆ ನಿಮಗೆ. ಅಶ್ವಿನಿ ರೆಡಾರ್, ಲೋ ಲೆವೆಲ್ ಅಶ್ವಿನಿ ರೆಡಾರ್ ಈಸ್ ಜಾಯಿಂಟ್ಲಿ ಡೆವಲಪ್ಡ್ ಬೈ ವಿಚ್ ಆರ್ಗನೈಸೇಷನ್. ಇಂಡಿಯಾದಲ್ಲಿ ಒಂದು ಲೋ ಲೆವೆಲ್ ಟ್ರಾನ್ಸ್ಪೋರ್ಟೇಬಲ್ ರೆಡಾರ್ ಅಂತ ಹೇಳಿದ್ದಾರೆ. ಟ್ರಾನ್ಸ್ಪೋರ್ಟೇಬಲ್ ರೆಡಾರ್ ಅಂದರೆ ರೆಡಾರ್ ಅಂದರೆ ಏನಪ್ಪ, ರೆಡಾರ್ ಅಂದ್ರೇನು, ಒಂದು ಪ್ಲೇಸಲ್ಲಿ ರೆಡಾರ್ನ ಇನ್ಸ್ಟಾಲ್ ಮಾಡಿರ್ತಾರೆ. ನಮ್ಮ ಆ ಪ್ರದೇಶದ ಮೇಲೆ ಯಾರಾದರೂ ಮಿಸೈಲ್ ಹಾಕಿದ್ರೆ, ಶತ್ರು ದೇಶದವ್ರು ಯಾರೋ ಮಿಸೈಲ್ ಹಾಕಿದ್ರೆ ಏನು ಮಾಡುತ್ತೆ, ಈ ರೆಡಾರ್ ಸಿಸ್ಟಮ್ಮು ರೆಡಾರ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಿಸೈಲ್ ಬರ್ತಿದೆಯಾ ಅಂತ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಆಂಟಿ ಮಿಸೈಲ್ಗಳನ್ನ ಲಾಂಚ್ ಮಾಡುತ್ತೆ. ಈ ಒಂದು ಮಿಸೈಲ್ನ ಹೊಡೆದು ಉರುಳಿಸುತ್ತೆ. ಸೊ ಮಿಸೈಲ್ ಇಟ್ ಮೀನ್ಸ್ ಇಟ್ಸ್ ಅ ಕೈಂಡ್ ಆಫ್ ಬಾಂಬ್. ಸೊ ಈ ರೀತಿ ರೆಡಾರ್ ಇತ್ತು. ಇವಾಗ ಏನು ಮಾಡ್ತಾರೆ ಇಂಡಿಯಾದಲ್ಲಿ ಆರ್ಗನೈಸೇಷನ್, ಏನು ಯಾವ ಆರ್ಗನೈಸೇಷನ್ ಹೆಸರು ಕೇಳಿದಾರೆ ಇಲ್ಲಿ, ಈ ಒಂದು ಆರ್ಗನೈಸೇಷನ್ ಏನು ಮಾಡಿದರೆ ಟ್ರಾನ್ಸ್ಪೋರ್ಟೇಬಲ್ ರೆಡಾರ್, ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರೆಡಾರ್ ಮೂವ್ ಆಗ್ತಿರುತ್ತೆ ಅಂತ ಒಂದು ಟ್ರಾನ್ಸ್ಪೋರ್ಟೇಬಲ್ ರೆಡಾರ್ LLTR ಅಂತ ಕರಿತೀವಿ. ಅದರ ಹೆಸರು ಅಶ್ವಿನಿ ಅಂತ ಇಟ್ಟಿದ್ದಾರೆ. ಆ ಒಂದು ರೆಡಾರ್ನ ಡೆವಲಪ್ ಮಾಡಿದಂತಹ ಆರ್ಗನೈಸೇಷನ್ ಯಾವ್ಯಾವು,
ಇಸ್ರೋ ಅಂಡ್ HAL, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತ ಹೇಳ್ತೀವಿ ನಾವು, ಇಸ್ರೋ ಮತ್ತು HAL. DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, DRDO and BEL, BDL and ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಆಪ್ಷನ್ ಡಿ ಇಸ್ರೋ ಅಂಡ್ BEL. ಸೊ ಯಾವ ಎರಡು ಆರ್ಗನೈಸೇಷನ್ ಒಂದು ಅಶ್ವಿನಿ ಅನ್ನೋ ಒಂದು ಲೋ ಲೆವೆಲ್ ಟ್ರಾನ್ಸ್ಪೋರ್ಟಬಲ್ ರೆಡಾರ್ನ ಲಾಂಚ್ ಮಾಡ್ತು ಅಥವಾ ಡೆವಲಪ್ ಮಾಡ್ತು ಅಂತ ಕೇಳ್ತಾರೆ. ಆನ್ಸರ್ ಈಸ್ ಆಪ್ಷನ್ ಬಿ, DRDO and BEL. The Union Ministry of Defense signed 2,906 crores contract with ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್. BEL ಫುಲ್ ಫಾರ್ಮ್ ನೆನ್ಪಿಟ್ಕೊಡ್ರಿ, ನಿಮ್ಗೆ ಎಕ್ಸಾಮ್ ಒಳಗಡೆ ಕೇಳ್ತಾರೆ, ಫುಲ್ ಫಾರ್ಮ್ಸ್ ಕೇಳ್ತಾರೆ. ವಾಟ್ ಈಸ್ ದ ಫುಲ್ ಫಾರ್ಮ್ DRDO, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ BIMSTEC, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ SAARC, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ DRDO ಅಥವಾ ಇಸ್ರೋ ಆಗಿರಲಿ. ಈ ರೀತಿ ಕೆಲವೊಂದು ಆರ್ಗನೈಸೇಷನ್ ಇರೋ ಹೆಸರು ಕೊಟ್ಟು ಅದರದ್ದು ಫುಲ್ ಫಾರ್ಮ್ ಕೇಳ್ತಾರೆ. ಸೊ ಬೇಲ್ದು ಆರ್ಗನೈಸೇಷನ್ ಹೆಸರು ಫುಲ್ ಫಾರ್ಮ್ ಏನಪ್ಪ ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. BEL ಫಾರ್ ಲೋ ಲೆವೆಲ್ ಟ್ರಾನ್ಸ್ಪೋರ್ಟಬಲ್ ರೆಡಾರ್, LLTR. ಅಶ್ವಿನಿ ಅನ್ನೋ ಹೆಸರು ಯಾರ್ಯಾರು ಮಾಡಿದ್ರಪ್ಪಿ? ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ದಟ್ ಇಸ್ DRDO and BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಇವರಿಬ್ಬರು ಸೇರಿಕೊಂಡು ಈ ಒಂದು ಅಶ್ವಿನಿ ಅನ್ನೋ ಒಂದು ರೆಡಾರ್ನ, ಟ್ರಾನ್ಸ್ಪೋರ್ಟಬಲ್ ರೆಡಾರ್ನ ರೆಡಿ ಮಾಡಿದ್ರು. ಕ್ವೆಶ್ಚನ್ ನಂಬರ್ 2, APAARID, ಅಪಾರ್ ID ಅಂತ ಹೇಳ್ತೀವಿ. ಅಪಾರ್ ID that was recently seen in news is a part of which initiative? ಅಪಾರ್ ID ಅಂತ ಏನಪ್ಪ? ವಾಟ್ ಇಸ್ ದ ಮೀನಿಂಗ್ ಆಫ್ ಅಪಾರ್ ID? ಸೊ ಇದು ಎದಕ್ಕೋಸ್ಕರ ರೆಡಿ ಮಾಡಿದ್ರು? ಏನು ಇನಿಷಿಯೇಟಿವ್ ಈ ಒಂದು ಅಪಾರ್ ID ಇಂದ? ಒನ್ ನೇಷನ್ ಒನ್ ಸ್ಟೂಡೆಂಟ್ ID, ನ್ಯಾಷನಲ್ ಡಿಜಿಟಲ್ ಯೂನಿವರ್ಸಿಟಿ, ಡಿಜಿಟಲ್ ಇಂಡಿಯಾ ಮಿಷನ್, ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್. ಸೊ ಅಪಾರ್ ಫುಲ್ ಫಾರ್ಮ್ ಆಫ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಕರಿತೀವಿ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಅಪಾರ್ ID? ವೆರಿ ಇಂಪಾರ್ಟೆಂಟ್. ಸೊ ಅಪಾರ್ ID ಫುಲ್ ಫಾರ್ಮ್ ಏನು? ದ ಆನ್ಸರ್ ಈಸ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರಿ. ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರಿ ಇಸ್ ದ ಫುಲ್ ಫಾರ್ಮ್ ಆಫ್ ಅಪಾರ್ ID, ರೈಟ್? ಸೊ ಇದು ಎದಕ್ಕೋಸ್ಕರ ಮಾಡಿದ್ರು? ಆನ್ಸರ್ ಈಸ್ ಒನ್ ನೇಷನ್ ಒನ್ ಸ್ಟೂಡೆಂಟ್ ID. So parents and activities fear the Ministry of Education's automated permanent academic account registry ID may be difficult to opt out of despite being a voluntary ಅಂತ ಹೇಳ್ತಾರೆ. ಸೊ ಈ ಒನ್ ಸ್ಟೂಡೆಂಟ್ ಅಥವಾ ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಇಂದ ಏನು ಮಾಡುತ್ತೆ? ಸಪೋಸ್ ಎಕ್ಸಾಂಪಲ್ ತಗೊಳ್ರಿ, ನಾಳೆಗೆ ಯಾವುದೊಂದು ಸೆಂಟ್ರಲ್ ಗೌರ್ಮೆಂಟ್ ಇಡೀ ದೇಶದಲ್ಲಿ ಎಲ್ಲ ಸ್ಟೂಡೆಂಟ್ಗಳು ಕೂಡ ನಾವು 1,500 rupees ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದೀವಿ ಫಾರ್ ದರ್ ಎಜುಕೇಷನ್ ಅಂತ ಅಂದ್ಕೊಡ್ರಿ. ಅವಾಗ ಯಾರ್ಯಾರು ಸ್ಟೂಡೆಂಟ್, ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರ್ಯಾರು, ಅವ್ರ ಡಾಟಾ ಗೌರ್ಮೆಂಟ್ ಹತ್ರ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಒನ್ ನೇಷನ್ ಒನ್ ಸ್ಟೂಡೆಂಟ್ ID, ದಟ್ ಈಸ್ ಅಪಾರ್ ID ನ ಮಾಡೋ ಮುಖಾಂತರ ಪ್ರತಿಯೊಂದು ಸ್ಟೂಡೆಂಟ್ ID ಕೂಡ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಅವಾಗ ಬೈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, DBT ಅಂತ ಕರಿತೀವಿ. DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಂದ ಈ 1,500 rupees ಸ್ಕಾಲರ್ಶಿಪ್ನ ಡೈರೆಕ್ಟ್ ಈ ಸ್ಟೂಡೆಂಟ್ ಅಕೌಂಟ್ಗೆ ಆ್ಯಡ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಒನ್ ನೇಷನ್ ಒನ್ ಎಜುಕೇಷನ್, ದಟ್ ಈಸ್ NEP ಬಂತು. ಒನ್ ನೇಷನ್ ಒನ್ ಎಲೆಕ್ಷನ್ ಬರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಒನ್ ನೇಷನ್ ಒನ್ ಹೆಲ್ತ್ ಬರಬೇಕು, ಒನ್ ನೇಷನ್ ಒನ್ ಎಜುಕೇಷನ್ ಬರಬೇಕು. ಅದೇ ರೀತಿ ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಮಾಡೋದ್ರಿಂದ ಈ ಒಂದು ಹೆಲ್ಪ್ ಆಗುತ್ತೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಅಪಾರ್ ID? ದಟ್ ಈಸ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರಿ ID. ವೆರಿ ಇಂಪಾರ್ಟೆಂಟ್. ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಅಪ್ಪಿ. ಓಕೆ, ಕ್ವೆಶ್ಚನ್ ನಂಬರ್ 3, ಚಂದ್ರಯಾನ್ 5 ಮಿಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಕೊಲಾಬರೇಷನ್ ವಿತ್ ವಿಚ್ ಕಂಟ್ರಿ? ಚಂದ್ರಯಾನ್ 5 ಅಪ್ರೂವ್ ಆಗಿದೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಚಂದ್ರಯಾನ್ 3, ಚಂದ್ರಯಾನ್ 2 ನಮಗೆಲ್ಲ ಗೊತ್ತು, ಚಂದ್ರಯಾನ್ 1 ಬಗ್ಗೆ ಗೊತ್ತು. ಈಗ ಚಂದ್ರಯಾನ್ 5 ಮಿಷನ್ ಮಾಡಬೇಕು ಅಂತ ಒಂದು ಇಸ್ರೋದಲ್ಲಿ ಏನು ಮಾಡಿದ್ರು, ಡಿಸೈಡ್ ಮಾಡಿದ್ದಾರೆ. ಸೊ ಚಂದ್ರಯಾನ್ 5 ಮಿಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಕೊಲಾಬರೇಷನ್ ವಿಚ್ ಕಂಟ್ರಿ? ಚಂದ್ರಯಾನ್ 5 ಇಂಡಿಯಾ ಮಾಡುತ್ತೆ, ಇಂಡಿಯಾ ಅದನ್ನು ಲಾಂಚ್ ಮಾಡುತ್ತೆ. ಯಾವ ದೇಶದ ಜೊತೆಗೆ ಕೊಲಾಬರೇಷನ್ ಮಾಡ್ತಿದೆ? ಸೊ ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ USA, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಫ್ರಾನ್ಸ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ ಜಪಾನ್. ಜಪಾನ್ ಜೊತೆಗೆ ಸೇರಿಕೊಂಡು ಚಂದ್ರಯಾನ್ 5 ನ ಇಂಡಿಯಾ ಮಾಡುತ್ತೆ. ದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ದ ಗ್ರೀನ್ ಸಿಗ್ನಲ್ ಟು ದ ಅಂಬಿಷಿಯಸ್ ಚಂದ್ರಯಾನ್ 5 ಮಿಷನ್ ವಿಚ್ ವಿಲ್ ಪ್ರೂವ್ ಟು ಬಿ ಮೇಜರ್ ಅಚೀವ್ಮೆಂಟ್ಸ್ ಇನ್ ದ ಮೂನ್ related exploration. This mission will be conducted in collaboration with Japan and will be include 250 kgs of advanced rover which will be 10 times heavier than Chandrayaan 3, 25 kg of Pragyan rover. So Chandrayaan 3 ದಲ್ಲಿ ಒಂದು ರೋವರ್ ಅಂತ ಇತ್ತು. that rover it means ಅದು ಮೂವ್ ಆಗುತ್ತೆ, ಎಲ್ಲ ಕಡೆಗೆ ಮೂವ್ ಆಗಬೇಕಲ್ಲ, ಮೂವ್ ಆಗಿ ಅದು ರಿಸರ್ಚ್ ಮಾಡುತ್ತೆ. ಅದೇ ರೀತಿ ಚಂದ್ರಯಾನ್ 3 ದಲ್ಲಿ ರೋವರ್ ಹೆಸರು ಪ್ರಗ್ಯಾನ್ ಅಂತ ಇತ್ತಪ್ಪಿ. ಪ್ರಗ್ಯಾನ್, ಈ ಪ್ರಗ್ಯಾನ್ದು ವೇಟ್ ಎಷ್ಟಿತ್ತು? 25 kg ಇತ್ತು. ಇವಾಗ ಚಂದ್ರಯಾನ್ 5 ದಲ್ಲಿ ಒಂದು ರೋವರ್ ಮಾಡ್ತಿದ್ದಾರೆ, ಅದ್ರ ಹೆಸರು ಇಟ್ಟಿಲ್ಲ, ಅದು 250 kgs ಇರುತ್ತದು. ಜಸ್ಟ್ ಇಮ್ಯಾಜಿನ್ ಎಷ್ಟು ಹೆವಿ ವೇಟ್ ಇರುತ್ತೆ ಅಂದ್ರೆ, ಅದಕ್ಕೆ ಅಷ್ಟು ಟೆಕ್ನಾಲಜಿ ಬೇಕಪ್ಪಿ. ಅದಕ್ಕೋಸ್ಕರ ಜಪಾನ್ ಜೊತೆಗೆ ಸೇರಿಕೊಂಡು ಇಂಡಿಯಾ ಕೊಲಾಬರೇಟಿವ್ಲಿ ಚಂದ್ರಯಾನ್ 5 ನ ಲಾಂಚ್ ಮಾಡ್ತಾ ಇದೆ. ಓಕೆ, ಹಂಗಾರೆ ಚಂದ್ರಯಾನ್ 3 ಆಯಿತು. ಚಂದ್ರಯಾನ್ 4 ಯಾವಾಗ ಸರ್? ಚಂದ್ರಯಾನ್ 4 ಆಗೋದು 2027, 2027ಕ್ಕೆ ಚಂದ್ರಯಾನ್ 4 ಆಗುತ್ತೆ.
ಶೆಡ್ಯೂಲ್ ಆಗಿದೆ 2027ಕ್ಕೆ. ಚಂದ್ರಯಾನ್ 5 ಆಗೋದು 2032ಕ್ಕೆ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಅವಾಗಿಂದ ಇವಾಗಲೇ ಡಿಸೈಡ್ ಮಾಡ್ತಾರೆ. ಆಬ್ವಿಯಸ್ಲಿ ಅವಾಗಿಂದ ಇವಾಗ ಡಿಸೈಡ್ ಮಾಡಬೇಕು, ಬಿಕಾಸ್ ಅಷ್ಟು R&D ಮಾಡಬೇಕು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಷ್ಟು ಮಾಡಬೇಕು. ಅದಕ್ಕೋಸ್ಕರ ಜಪಾನ್ ಜೊತೆಗೆ ಕೊಲಾಬ್ರೇಷನ್ ಮಾಡಿ 2032ಕ್ಕೆ ಚಂದ್ರಯಾನ್ 5 ಲಾಂಚ್ ಆಗುತ್ತೆ. 2027ಕ್ಕೆ 2027ಗೆ ಚಂದ್ರಯಾನ್ 4 ಇಂಡಿಯಾ ಅಲೋನ್ ಮಾಡ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 4. ರೀಸೆಂಟ್ಲಿ ರಿನೌಡ್ ಒಡಿಯಾ ಪೋಯೆಟ್ ಆ್ಯಂಡ್ ಪದ್ಮಭೂಷಣ ಅವಾರ್ಡಿ ಪಾಸ್ಟ್ ಅವೇ ಅಟ್ ದ ಏಜ್ ಆಫ್ 91. ವಾಟ್ ವಾಸ್ ದ ನೇಮ್ ಆಫ್ ಹಿಸ್? ಒಬ್ರು ಒಡಿಯಾ ಪೋಯೆಟ್ ಇದ್ರು, ಅವರು ಪದ್ಮಭೂಷಣ್ ಸಿಕ್ಕಿತ್ತು ಅವ್ರಿಗೆ. ಯಾರು ಅವರು ನಿಧನ ಹೊಂದಿದ್ರು? ರಮಾಕಾಂತ್ ರಾತ್, ಆಪ್ಷನ್ ಬಿ ಜಾಕಿರ್ ಹುಸೇನ್, ಆಪ್ಷನ್ ಸಿ ಮುಖೇಶ್ ಕಾರ್ಲ್ರಾ, ಆಪ್ಷನ್ ಡಿ ನಾರಾಯಣ ಶರ್ಮಾ. ದ ಆನ್ಸರ್ ಈಸ್ ಆಪ್ಷನ್ ಎ ರಮಾಕಾಂತ್ ರಾತ್. ಹಿ ಈಸ್ ಅ ಒಡಿಯಾ ಪೋಯೆಟ್. ಇವ್ರಿಗೆ ಪದ್ಮಭೂಷಣ ಸಿಕ್ಕಿತ್ತು. ವೆರಿ ವೆರಿ ಇಂಪಾರ್ಟೆಂಟ್. ಪದ್ಮಭೂಷಣ ಸಿಕ್ಕಿತ್ತು. ಹಿ ವಾಸ್ ಎಕ್ಸ್ IAS ಆಫೀಸರ್. 1957 ಎಕ್ಸ್ IAS ಆಫೀಸರ್ ಇದ್ರು. ಇವರೇನಾದರೂ ಡೆತ್ ಆಯ್ತು ಇವ್ರದ್ದು 2006 2006 ಇವ್ರಿಗೆ ಸಿಕ್ಕಿತ್ತು ಪದ್ಮಭೂಷಣ ಅವಾರ್ಡ್ ಸಿಕ್ಕಿತ್ತು. ವೆರಿ ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 5. ವಿಚ್ ಕಂಟ್ರಿ ಇಸ್ ಹೋಸ್ಟಿಂಗ್ ದ ಕಬಡ್ಡಿ ವರ್ಲ್ಡ್ ಕಪ್ 2025? 2025 ಕಬಡ್ಡಿ ವರ್ಲ್ಡ್ ಕಪ್ ಯಾವ ಕಂಟ್ರಿ ಹೋಸ್ಟ್ ಮಾಡ್ತಾ ಇದೆ? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ದ ಆನ್ಸರ್ ಈಸ್ ಆಪ್ಷನ್ ಸಿ ಇಂಗ್ಲೆಂಡ್. 2025 ಕಬಡ್ಡಿನ ಲಾಂಚ್ ಮಾಡ್ತಾ ಇದೆ. ಸೊ ಕಬಡ್ಡಿ ವರ್ಲ್ಡ್ ಕಪ್ 2025 ವಿಲ್ ಬಿ ಬಿಗಿನ್ ಫ್ರಮ್ 17th March. ನೆನ್ನೆ ಸ್ಟಾರ್ಟ್ ಆಯ್ತಪ್ಪಿ. ಇಂಗ್ಲೆಂಡ್ ಒಳಗಡೆ ಸ್ಟಾರ್ಟ್ ಆಗಿದೆ. ಇಟ್ ಈಸ್ ಅ ಸೆಕೆಂಡ್ ಎಡಿಷನ್. ಓಕೆ. ಸೊ 2019 ಫಸ್ಟ್ ಎಡಿಷನ್ ಆಗಿತ್ತು. 6 ವರ್ಷಕ್ಕೊಂದ್ಸಲ ಆಗುತ್ತೆ ಇದು. 2019 ಫಸ್ಟ್ ಸರಿ ಗೆದ್ದಿತ್ತು ಇಂಡಿಯಾ. ಎಲ್ಲ ಗೆದ್ದಪ್ಪಿ? ಮಲೇಷ್ಯಾದಲ್ಲಾಗಿತ್ತು. ಇಂಡಿಯಾನೇ ಮೆನ್ ಮತ್ತು ವುಮೆನ್ ಎರಡರಲ್ಲೂ ಕೂಡ ಇಂಡಿಯಾನೇ ಗೆದ್ದಿತ್ತು 2019. ಅದಾಗಿ ನೆಕ್ಸ್ಟ್ 6 ವರ್ಷಕ್ಕೆ ಸೆಕೆಂಡ್ ಎಡಿಷನ್ ಆಗ್ತಿದೆ. ಫಸ್ಟ್ ಎಡಿಷನ್ ಆಗಿದ್ದು ಮಲೇಷ್ಯಾ, ಸೆಕೆಂಡ್ ಎಡಿಷನ್ ಆಗ್ತಿರೋದು ಇಂಗ್ಲೆಂಡಲ್ಲಿ. ಓಕೆ. ನೆಕ್ಸ್ಟ್ 6ನೇ ಕ್ವಶನ್. ರೀಸೆಂಟ್ಲಿ ಹೂ ರಿಸೀವ್ಡ್ ದ ಹಾಕಿ ಇಂಡಿಯಾ ಬಲ್ಬೀರ್ ಸಿಂಗ್ ಸೀನಿಯರ್ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಇನ್ ದ ಮೆನ್ಸ್ ಅಂಡ್ ವುಮೆನ್ಸ್ ಕ್ಯಾಟಗರಿ ರೆಸ್ಪೆಕ್ಟಿವ್ಲಿ? ಒಂದು ಹಾಕಿ ಒಳಗಡೆ ಬಲ್ಬೀರ್ ಸಿಂಗ್ ಸೀನಿಯರ್ ಪ್ಲೇಯರ್ ಆಫ್ ದ ಇಯರ್ ಅಂತ ಒಂದು ಅವಾರ್ಡ್ ಕೊಡ್ತಾರೆ. ಆ ಒಂದು ಅವಾರ್ಡು ಯಾವ ಒಂದು ಮೆನ್ ಮತ್ತು ವುಮೆನ್ಗೆ ಸಿಕ್ತು? ಹರ್ಮನ್ಪ್ರೀತ್ ಸಿಂಗ್ ಆ್ಯಂಡ್ ಸವಿತಾ ಪುನಿಯಾ, ಆಪ್ಷನ್ ಬಿ ಅಮಿತ್ ರೋಹಿದಾಸ್ ಸವಿತಾ ಪುನಿಯಾ, ಆಪ್ಷನ್ ಸಿ ಅಭಿಷೇಕ್ ಅಂಡ್ ಸವಿತಾ ಪುನಿಯಾ, ಆಪ್ಷನ್ ಡಿ ಅಮಿತ್ ರೋಹಿದಾಸ್ ಅಂಡ್ ದೀಪಿಕಾ. So the answer is option A, Harmanpreet Singh and Savita Punia. ಇವ್ರಿಗೆ ಏನು ಸಿಕ್ತಪ್ಪಿ? ನಿಮಗೆ ಹಾಕಿ ಇಂಡಿಯಾ ಬಲ್ಬೀರ್ ಸಿಂಗ್ ಸೀನಿಯರ್ ಪ್ಲೇಯರ್ ಆಫ್ ದಿ ಇಯರ್ ಅವಾರ್ಡ್ ಅವರಿಗೆ ಸಿಕ್ತು. ವೆರಿ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಕ್ಯಾಟಗರಿ. 7ನೇ ಕ್ವಶನು. ಆನ್ ವಿಚ್ ಡೇಟ್ ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ 2025 ಸೆಲೆಬ್ರೇಟೆಡ್? ಯಾವ ದಿನದಂದು ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ? ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಇಂಪಾರ್ಟೆಂಟ್ ಡೇಸ್ ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ. ಯಾಕೆ? ಬಿಕಾಸ್ ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಕ್ವಶನ್ ಕೇಳಬಹುದು. ಸೊ ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಎವ್ರಿ ಇಯರ್? ಅದು 2025ಕ್ಕೆ ಯಾವಾಗ ಸೆಲೆಬ್ರೇಟ್ ಮಾಡ್ತಿದ್ದೀವಿ? 17 March, 16 March, 18th March, 19th March. Answer is option B, 16th March. ನೆನ್ನೆ ಅಲ್ಲ ಮೊನ್ನೆ 16th March ಕರೆಂಟ್ ಅಫೇರ್ಸ್ ನಾನು ಮಾಡಿದ್ದೆ. ಸೊ 16th March ಅಂದು ನಾವು ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ. ಓಕೆ. ಯಾಕೆ ಮಾಡ್ತೀವಿ? ಬಿಕಾಸ್ ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಸ್ಟಾರ್ಟ್ ಆಗಿದ್ದು 16th March 1995. 1995ಕ್ಕೆ ಪಲ್ಸ್ ಪೋಲಿಯೋ ಇದನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು? ಇಮ್ಯುನೈಸೇಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಂಜೆಕ್ಷನ್ ಬರುತ್ತಲ್ಲ ಅಥವಾ ಡ್ರಾಪ್ ಹಾಕ್ತಾರಲ್ಲ ಪಲ್ಸ್ ಪೋಲಿಯೋ ಚಿಕ್ಕ ಮಕ್ಕಳಿಗೆ, ನಮಗೂ ನಿಮ್ಗೆ ಹಾಕಿರ್ತಾರೆ, ಹೌದಲ್ವಾ? ಸೊ ಅದಕ್ಕೋಸ್ಕರ 16th ಮಾರ್ಚ್ಗೆ ನಾವೇನು ಮಾಡ್ತೀವಿ? ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 8. ಸೈಯದ್ ಅಬೀದ್ ಅಲಿ ಪಾಸ್ಟ್ ಅವೇ ರೀಸೆಂಟ್ಲಿ ಅಟ್ ದ ಏಜ್ ಆಫ್ 83. ಹೂ ವಾಸ್ ಹಿ? ಸಯ್ಯದ್ ಅಬೀದ್ ಅಲಿ, ನಿಮಗೆ ಫೋಟೋ ನೋಡ್ರಿ ಗೊತ್ತಾಗ್ಬಿಡುತ್ತೆ. ಸಯ್ಯದ್ ಅಬೀದ್ ಅಲಿ ಇವ್ರು ರೀಸೆಂಟ್ ಹಿ ಪಾಸ್ಟ್ ಅವೇ. ಸೊ ಅವ್ರು ಏನಾಗಿದ್ರು? ಪೊಲಿಟಿಷಿಯನ್, ಕ್ರಿಕೆಟರ್, ರೈಟರ್, ಹಿಸ್ಟೋರಿಯನ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ, ಕ್ರಿಕೆಟರ್. ಓಕೆ. ಸೊ ಇವರು ಇಂಡಿಯನ್ ಕ್ರಿಕೆಟರ್. ಇವರು 1967 ಆ್ಯಂಡ್ 1974 ಈ ಒಂದು ಡ್ಯೂರೇಷನ್ ಆಡಿದ್ರು. 29 ಟೆಸ್ಟ್ ಮ್ಯಾಚ್ ಆಡಿದ್ರು. ಹಿ ವಾಸ್ ಅನ್ ಆಲ್ರೌಂಡರ್. ಸೊ ಸಯ್ಯದ್ ಅಬೀದ್ ಅಲಿ, ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 9. ರೀಸೆಂಟ್ಲಿ ವಿಚ್ ಪ್ಲಾನೆಟ್ ಹ್ಯಾಸ್ ಅಫಿಷಿಯಲಿ ರೆಕಗ್ನೈಸ್ಡ್ 128 ನ್ಯೂ ಮೂನ್ಸ್ ಟೇಕಿಂಗ್ ದ ನಂಬರ್ ಆಫ್ ಮೂನ್ಸ್ ಆಫ್ ದ ಪ್ಲಾನೆಟ್ ಟು 274? ಅಂದರೆ ಒಂದು ಪ್ಲಾನೆಟ್ಗೆ ರೀಸೆಂಟಾಗಿ 128 ಚಂದ್ರ ಇದ್ದಾವೆ. ನಮ್ಮ ಇವಾಗ ಭೂಮಿಗೆ ಹೆಂಗೆ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಇದೆ. ಎಕ್ಸಾಂಪಲ್ ಕೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ಅರ್ತ್? ಆಬ್ವಿಯಸ್ಲಿ ಮೂನ್, ಪ್ರತಿಯೊಬ್ಬರು ಗೊತ್ತು. ಚಂದ್ರ ಗೊತ್ತು. ಅದೇ ರೀತಿ ಒಂದು ಗ್ರಹಕ್ಕೆ, ಭೂಮಿ ಥರ ಇನ್ನೊಂದು ಗ್ರಹ ಇದೆ, ಆ ಗ್ರಹಕ್ಕೆ ರೀಸೆಂಟಾಗಿ 128 ಚಂದ್ರ ಇದ್ದಾವೆ. ರೀಸೆಂಟಾಗಿ 120 ಚಂದ್ರ ಇದ್ದಾವೆ ಅಂತ ಗೊತ್ತಾಯಿತು. ಅದರಿಂದ ಆ ಒಂದು ಪ್ಲಾನೆಟಿಗೆ ಮೂನ್ ಸಂಖ್ಯೆ ಎಷ್ಟಾಯಿತು?
274 ಚಂದ್ರ ಇದಾವೆ ಅಂತ ಅರ್ಥ ಆಯ್ತು ಇವಾಗ. ಯಾವ ಪ್ಲಾನೆಟ್ ಅದು? ಯಾವ ಪ್ಲಾನೆಟ್ಗೆ 274 ಚಂದ್ರಗಳಿದಾವೆ ಅಥವಾ ನ್ಯಾಚುರಲ್ ಪ್ಲಾನೆಟ್ ಇದೆ, ನ್ಯಾಚುರಲ್ ಸ್ಯಾಟಲೈಟ್ ಇದೆ, ನಾಟ್ ಪ್ಲಾನೆಟ್, ನ್ಯಾಚುರಲ್ ಸ್ಯಾಟಲೈಟ್ ಇದೆ. 128 ಹೊಸದಾಗಿ ಆಡ್ ಆಯ್ತು. ಯಾವುದು? ಸ್ಯಾಟರ್ನ್, ವೀನಸ್, ಮಾರ್ಸ್, ಅರ್ತ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ, ಸ್ಯಾಟರ್ನ್. ಶನಿ ಗ್ರಹಕ್ಕೆ ದ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಟ್, IAU ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್. ಸೊ ಇದು ಕೇಳ್ಬೋದು ನಿಮಗೆ. ಸೊ ನಿಮಗೆ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಏನು ಕರಿತೀವಿ ಅಂದರೆ ಆಕಾಶದಲ್ಲಿ ನಮಗೆ ಏನೇನು ಕಾಣಿಸ್ತಾವಲ್ಲ ಅದನ್ನೆಲ್ಲ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಕರಿತೀವಿ. ನಮ್ಮ ಭೂಮಿಯನ್ನು ಬಿಟ್ಟು ಉಳಿದೆಲ್ಲ ಆಕಾಶದಲ್ಲಿ ಏನೇನು ಕಾಣಿಸ್ತಾವೆ ಎಲ್ಲ ಕೂಡ ಸೆಲೆಸ್ಟಿಯಲ್ ಬಾಡೀಸ್. ಆ ಸೆಲೆಸ್ಟಿಯಲ್ ಬಾಡೀಸ್ಗೆ ನೇಮಿಂಗ್ ಇರೋದಾಗಿರಲಿ ಅಥವಾ ಹೊಸ ಡಿಸ್ಕವರಿ ಮಾಡೋದಾಗಿರಲಿ ಪ್ರತಿಯೊಂದು ಕೂಡ ಮಾಡೋದು ಯಾವುದಪ್ಪ ಅಂದರೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಈ ಒಂದು ಆರ್ಗನೈಸೇಷನ್ ಮಾಡುತ್ತೆ. ಅಫಿಷಿಯಲಿ ಏನು ಹೇಳಿದ್ರು ಅವರು 128 ಹೊಸ ಚಂದ್ರ ಇದ್ದಾವೆ, ಹೊಸ ನ್ಯೂ ಮೂನ್ ನ್ಯಾಚುರಲ್ ಸ್ಯಾಟಲೈಟ್ ಇದಾವೆ. ಯಾವುದಕ್ಕೆ? ಸ್ಯಾಟರ್ನ್ಗೆ, ಶನಿ ಗ್ರಹಕ್ಕೆ, ಜಿಯಾಂಟ್ ಪ್ಲಾನೆಟ್ ಶನಿ ಗ್ರಹಕ್ಕೆ. ಸೊ ಶನಿ ಗ್ರಹಕ್ಕೆ ಇವಾಗ ಎಷ್ಟು ಮೂನ್ ಅದಪ್ಪಿ? 274 ಮೂನ್ ಆಯ್ತು, 274 ಅಪ್ಪಿ. ಸೊ ಅಂದರೆ ಎಕ್ಸಾಂಪಲ್ ಕೇಳ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲಾನೆಟ್ಸ್ ಈಸ್ ಹ್ಯಾವಿಂಗ್ ಅ ಹೈಯೆಸ್ಟ್ ನಂಬರ್ ಆಫ್ ಮೂನ್ಸ್? ಯಾವ ಪ್ಲಾನೆಟ್ಸ್ಗೆ, ಯಾವ ಗ್ರಹಕ್ಕೆ ಅತಿ ಹೆಚ್ಚು ಚಂದ್ರ ಇದಾವೆ, ನ್ಯಾಚುರಲ್ ಸ್ಯಾಟಲೈಟ್ ಇದಾವೆ? ಆನ್ಸರ್ ಈಸ್ 274. ದಟ್ ಈಸ್ ಅ ಸ್ಯಾಟರ್ನ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ ನೆಕ್ಸ್ಟ್ ಬರೋದು ಜುಪಿಟರ್ಗೆ 95 ಮೂನ್ಸ್ ಇದಾವಪ್ಪಿ. ಜುಪಿಟರ್ ಫಸ್ಟ್ ಬರೋದು ಸ್ಯಾಟರ್ನ್, ಸೆಕೆಂಡ್ ಬರೋದು ಜುಪಿಟರ್ ಅಪ್ಪಿ 95, ಫಸ್ಟ್ 274 ಶನಿ ಗ್ರಹಕ್ಕೆ. 10ನೇ ಕ್ವಶನು, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಗೇವ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ OCI ಕಾರ್ಡ್ ಅಂತ ಹೇಳ್ತಾರೆ. OCI ಕಾರ್ಡ್ನ ಮಾರಿಷಿಯಸ್ ಪ್ರೈಮ್ ಮಿನಿಸ್ಟರ್ ನವೀನ್ ರಾಮ್ ಗುಲಾಮ್ಗೆ ಕೊಟ್ಟರು, ಮತ್ತು ಅವ್ರ ಮಿಸಸ್ ಕೂಡ ಕೊಟ್ಟರು. ಪ್ರೈಮ್ ಮಿನಿಸ್ಟರ್, ಮಾರಿಷಿಯಸ್ ಪ್ರೈಮ್ ಮಿನಿಸ್ಟರ್ ಹೆಸರೇನಪ್ಪಿ? ನವೀನ್ ರಾಮ್ ಗುಲಾಮ್. ಸರ್ ಯಾಕೆ ಸರ್ ಇದು ಇಂಪಾರ್ಟೆಂಟು? ಬಿಕಾಸ್ ರೀಸೆಂಟಾಗಿ ಮಾರಿಷಿಯಸ್ ನ್ಯಾಷನಲ್ ಡೇ ಇತ್ತಪ್ಪಿ, ಮಾರಿಷಿಯಸ್ದು ನ್ಯಾಷನಲ್ ಡೇ ಇತ್ತು. ಆ ಒಂದು ನ್ಯಾಷನಲ್ ಡೇಗೆ ಚೀಫ್ ಗೆಸ್ಟ್ ಆಗಿ ನರೇಂದ್ರ ಮೋದಿ ಅವರು ಹೋಗಿದ್ರು. ಅದಕ್ಕೋಸ್ಕರ ನಿಮಗೆ ಇಂಪಾರ್ಟೆಂಟು ಎಕ್ಸಾಮ್ ಕೇಳ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ಪರ್ಸನಾಲಿಟಿ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಮಾರಿಷಿಯಸ್? ದಟ್ ಈಸ್ ನವೀನ್ ರಾಮ್ ಗುಲಾಮ್. ಓಕೆ. ಸೊ ಮತ್ತು ಅವ್ರ ಹೆಂಡತಿಗೆ ಇಬ್ಬರೂ ಕೂಡ OCI ಕಾರ್ಡ್ನ ಕೊಟ್ಟರು, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಈಗ NRIs, ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ, ಅದೇ ರೀತಿ OCI ಅಂತ ಬರುತ್ತೆ. ನಾನು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ, ಸಿಟಿಸನ್ಶಿಪ್ ನಿಮಗೆ ಬ್ಯಾಚ್ ಕೋರ್ಸಲ್ಲಿ ಸಿಗುತ್ತೆ. ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಅಂದರೆ ಕಂಪ್ಲೀಟ್ ಅಲ್ಲ, ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ, ಅಂದರೆ ಆರ್ಟಿಕಲ್ಸ್, ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಫಸ್ಟ್ ಪಾರ್ಟ್ ಯಾವುದಪ್ಪಿ? ನಿಮಗೆ ಫಸ್ಟಿಂದ ಕಲಿಬೇಕು, ಪ್ರಿಯಾಂಬಲ್ ಕಲಿಬೇಕು, ಆಮೇಲೆ ಯೂನಿಯನ್ ಟೆರಿಟರಿ, ದಟ್ ಇಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ ಬರೋದು ನಿಮಗೆ ಸಿಟಿಸನ್ ಬರುತ್ತೆ, ಥರ್ಡ್ ಬರೋದು ಫಂಡಮೆಂಟಲ್ ರೈಟ್ಸ್, ಫೋರ್ತ್ ಬರೋದು ನಿಮಗೆ DPSP, ಆಮೇಲೆ 4A ಬರೋದು ನಿಮಗೆ ಫಂಡಮೆಂಟಲ್ ಡ್ಯೂಟೀಸ್, 5 ಬರೋದು ಸೆಂಟರ್, 6 ಬರೋದು ಸ್ಟೇಟು. ಈ ರೀತಿ ಪ್ರತಿಯೊಂದು ಪಾರ್ಟ್ಸಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಎಲ್ಲನೂ ಕೂಡ ನಿಮಗೆ ಬ್ಯಾಚ್ ಕೋರ್ಸ್ ಒಳಗಡೆ ಅಕ್ಷಯ್ ಸರ್ ಹೇಳ್ತಿರ್ತಾರೆ. ಸೊ ಅದರೊಳಗಡೆ OCI ಕಾರ್ಡ್ ಕೂಡ ಸಿಟಿಸನ್ಶಿಪ್ ಅನ್ನೋ ಒಂದು ಚಾಪ್ಟರ್ ಬರುತ್ತಪ್ಪಿ. ದಟ್ ಇಸ್ ದ ಪಾರ್ಟ್ 2 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 5 to 11. ಎಕ್ಸಾಮ್ ಕೇಳಬಹುದು, ಫ್ರಮ್ ವಿಚ್ ಆರ್ಟಿಕಲ್ ಟು ಆರ್ಟಿಕಲ್ ದ ಸಿಟಿಸನ್ಶಿಪ್ ಇಸ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್, ಫ್ರಮ್ ಆರ್ಟಿಕಲ್ 5 to 11. ಅದರೊಳಗೆ OCI ಕಾರ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ವಶನ್ ಇರೋದು ಅಷ್ಟೇ, ಮಾರಿಷಿಯಸ್ ಪ್ರೈಮ್ ಮಿನಿಸ್ಟರ್ ನವೀನ್ ರಾಮ್ ಗುಲಾಮ್ ಮತ್ತು ಅವ್ರ ಹೆಂಡತಿಗೆ ಯಾರು ನರೇಂದ್ರ ಮೋದಿ ಅವರು OCI ಕಾರ್ಡ್ನ ಗ್ರಾಂಟ್ ಮಾಡಿದ್ರು. ಸೊ OCI ಕಾರ್ಡ್ ಅಂದರೆ ಏನಂತ ಕೇಳ್ತಾರೆ. ವಾಟ್ ಡಸ್ ದ OCI ಕಾರ್ಡ್ ಅಲೌಸ್ ಹೋಲ್ಡರ್ ಟು ಡೂ ಇನ್ ಇಂಡಿಯಾ? OCI ಕಾರ್ಡ್ ಇದು ಏನಾಗುತ್ತೆ? ವಾಟ್ ಈಸ್ ದ ಮೀನಿಂಗ್ ಆಫ್ OCI ಕಾರ್ಡ್ ಅಂತ ಕೇಳ್ತಾರೆ. ನೋಡ್ರಿ, ಇಟ್ ಅಲೌಸ್ ದೆಮ್ ಟು ಲೀವ್ ಆ್ಯಂಡ್ ವರ್ಕ್ ಇನ್ ಮಾರಿಷಿಯಸ್ ವಿತೌಟ್ ವೀಸಾ. ಅಂದರೆ ಅವರು ಮಾರಿಷಿಯಸ್ಸಲ್ಲಿ ಇರಬಹುದು, ವರ್ಕ್ ಮಾಡಬಹುದು ವಿತೌಟ್ ವೀಸಾ ಇಲ್ದೇನೆ. ಆಪ್ಷನ್ ಬಿ, ಇಟ್ ಅಲೌಸ್ ದೆಮ್ ಟು ಲೀವ್ ವರ್ಕ್ ಆ್ಯಂಡ್ ಸ್ಟಡಿ ಇನ್ ಇಂಡಿಯಾ ವಿತೌಟ್ ವೀಸಾ. ಅವರು ಇಂಡಿಯಾಗೆ ಬರ್ಬೋದು, ಇಲ್ಲಿ ಜೀವನ ಮಾಡ್ಬೋದು, ಇಲ್ಲಿ ವರ್ಕ್ ಮಾಡ್ಬೋದು, ಇಲ್ಲಿ ಸ್ಟಡಿ ಮಾಡ್ಬೋದು, ಅವ್ರಿಗೆ ವೀಸಾ ಬೇಕಾಗಿಲ್ಲ. ಆಪ್ಷನ್ ಸಿ, ಇಟ್ ಅಲೌಸ್ ದೆಮ್ ಟು ಟ್ರಾವೆಲ್ ಟು ಇಂಡಿಯಾ ವಿತೌಟ್ ದ ಪಾಸ್ಪೋರ್ಟ್. ಮಾರಿಷಿಯಸ್ಸಿಂದ ಇಂಡಿಯಾಗೆ ಬರ್ಬೋದು ಅವರು, ಪಾಸ್ಪೋರ್ಟ್ ಇಲ್ದೇನೆ, ವಿತೌಟ್ ಪಾಸ್ಪೋರ್ಟ್. ಆಪ್ಷನ್ ಡಿ, ಇಟ್ ಅಲೌಸ್ ದೆಮ್ ಟು ಇನ್ವೆಸ್ಟ್ ಇನ್ ಇಂಡಿಯನ್ ಬಿಸ್ನೆಸ್ ವಿತೌಟ್ ಎನಿ ರಿಸ್ಟ್ರಿಕ್ಷನ್. ಅವರು ಇಂಡಿಯಾಗೆ ಬಂದು ಏನು ರಿಸ್ಟ್ರಿಕ್ಷನ್ ಇಲ್ಲದೆ ಇನ್ವೆಸ್ಟ್ ಮಾಡ್ಬೋದು. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. OCI ಕಾರ್ಡ್ ಅಂದರೆ ಏನಂತ ಕೇಳ್ತಾರೆ, ನಿಮ್ಗೆ ಕ್ವಶನ್ ಬರುತ್ತಪ್ಪಿ. ಐ ಆಮ್ ಟೆಲಿಂಗ್ ಯು ಅಗೇನ್. ಫಸ್ಟ್ ಆಪ್ಷನ್ ನೋಡ್ರಿ, ಅವರು ಮಾರಿಷಿಯಸ್ಸಲ್ಲೇ ಇರ್ಬೋದು, ಅಲ್ಲಿ ವರ್ಕ್ ಮಾಡ್ಬೋದು, ವೀಸಾ ಇಲ್ಲದೆ. ಆಬ್ವಿಯಸ್ಲಿ ಆಪ್ಷನ್ ಎ ಆಗಲ್ಲ, ಬಿಕಾಸ್ ಅವರು ಮಾರಿಷಿಯಸ್ ಅವರು. ಆಪ್ಷನ್ ಬಿ ನೋಡ್ರಿ, ಇಟ್ ಅಲೌಸ್ ದೆಮ್ ಟು ಲೀವ್ ವರ್ಕ್ ಆ್ಯಂಡ್ ಸ್ಟಡಿ ಇನ್ ಇಂಡಿಯಾ. ಅವರು ಇಂಡಿಯಾದಲ್ಲಿ ಇರ್ಬೋದು, ಇಂಡಿಯಾದಲ್ಲಿ ವರ್ಕ್ ಮಾಡ್ಬೋದು, ಇಂಡಿಯಾದಲ್ಲಿ ಸ್ಟಡಿ ಮಾಡ್ಬೋದು, ವೀಸಾ ಇಲ್ದೇನೆ. ಆಪ್ಷನ್ ಸಿ, ಅವರು ಇಂಡಿಯಾಗೆ ಟ್ರಾವೆಲ್ ಮಾಡ್ಬೋದು ವಿತೌಟ್ ಪಾಸ್ಪೋರ್ಟ್ ಇಲ್ದೇನೆ. ಆಪ್ಷನ್ ಸಿ, ಅವರು ಇಂಡಿಯನ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ದೇನೆ. ಸೊ ಇದರಲ್ಲಿ ಯಾವುದು OCI ಕಾರ್ಡ್ ಹೋಲ್ಡರ್ಗೆ ಬೆನಿಫಿಟ್ಟು? ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ, ಇಟ್ ಅಲೌಸ್ ದೆಮ್ ಟು ಲೀವ್ ವರ್ಕ್ ಆ್ಯಂಡ್ ಸ್ಟಡಿ ಇನ್ ಇಂಡಿಯಾ ವಿತೌಟ್ ವೀಸಾ.
ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಒಬ್ಬ US ಸಿಟಿಸನ್ ಇದಾನಪ್ಪಿ, ಅವನು ಇಂಡಿಯಾಗೆ ಬಂದು ಇಲ್ಲಿ ಇರಬೇಕು, ಇಲ್ಲಿ ಕಲಿಬೇಕು, ಇಲ್ಲಿ ವರ್ಕ್ ಮಾಡಬೇಕಂದ್ರೆ ಹಿ ನೀಡ್ ಟು ಹ್ಯಾವ್ ದ ವೀಸಾ ಇರ್ಬೇಕು ಅವ್ರ ಹತ್ರ. ವೀಸಾ ಅಂದರೆ ಏನು? ದಟ್ ಈಸ್ ಅ ಪರ್ಮಿಷನ್ ದಟ್ ಯು ಆರ್ ಲಿವಿಂಗ್ ಇನ್ ಇಂಡಿಯಾ ಫಾರ್ ಹೌ ಮೆನಿ ಮಂತ್ಸ್, 6 ಮಂತ್ಸಾ, 8 ಮಂತ್ಸಾ, 1 ಇಯರಾ, 2 ಇಯರಾ, ಎಷ್ಟು ದಿನ ಇರ್ತೀಯಾ? ಅದಕ್ಕೊಂದು ವೀಸಾಗೊಂದು ವ್ಯಾಲಿಡೇ ಟೈಮ್ ಇರುತ್ತೆ, ಅಲ್ಲಿವರೆಗೂ ಮಾತ್ರ ಇರ್ಬೋದು. ಅದಾದಮೇಲೆ ಅವನು ಇದಾನಪ್ಪ ಅಂದರೆ ಅವನನ್ನು ನಾವು ಏನಂತ ಕರಿತೀವಿ? ಇಲ್ಲಿಗಲ್ ಇಮಿಗ್ರೆಂಟ್ ಅಂತ ಕರಿತೀವಿ. ಇಲ್ಲಿಗಲ್ ಆಗಿ ಇಂಡಿಯಾದಲ್ಲಿ ಇದ್ದಾನೆ ಅವನು. ಸೊ ಆ ರೀತಿ. ಬಟ್ OCI ಕಾರ್ಡ್ ಯಾರ ಹತ್ರ ಇರುತ್ತೆ? ಈಗ ಪ್ರೈಮ್ ಮಿನಿಸ್ಟರ್ ನವೀನ್ ರಾಮ್ಗುಲಾಮ್, ಮಾರಿಷಿಯಸ್ ಪ್ರೈಮ್ ಮಿನಿಸ್ಟರ್ ನವೀನ್ ರಾಮ್ಗುಲಾಮ್ ಮತ್ತು ಅವನ ಹೆಂಡತಿಗೆ ಇಬ್ಬರ ಹತ್ರ OCI ಕಾರ್ಡ್ ಇದೆ. ಅವ್ರು ಏನು ಮಾಡ್ಬೋದು? ವೀಸಾ ತೊಗೊಳ್ಳಲ್ಲಪ್ಪ. ವೀಸಾ ತೊಗೊಳ್ಳದೇ ಭಾರತಕ್ಕೆ ಬರ್ಬೋದು, ಇಲ್ಲಿ ವರ್ಕ್ ಮಾಡ್ಬೋದು, ಇಲ್ಲಿ ಸ್ಟಡಿ ಮಾಡ್ಬೋದು, ಇಲ್ಲಿ ವಾಸ ಮಾಡ್ಬೋದು. ದೇ ಕ್ಯಾನ್ ಲೀವ್. ಸೊ ದ್ಯಾಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ OCI ಕಾರ್ಡ್ ಹೋಲ್ಡರ್. ತುಂಬ ಜನ ಸಿಗಲ್ಲ OCI ಕಾರ್ಡ್ ಹೋಲ್ಡರ್. ಅಪ್ಲೈ ಮಾಡ್ಬೇಕು ನೀವು. ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಆಗುತ್ತೆ. ಚೆಕ್ ಆಗಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ? OCI ಕಾರ್ಡ್ನ ಕೊಡುತ್ತೆ. OCI ಕಾರ್ಡ್ ಏನು ಬೆನಿಫಿಟ್ ಗೊತ್ತಾಯ್ತಲ್ಲ? ಅವ್ರು ಇಲ್ಲಿ ವಿದೌಟ್ ವೀಸಾ ಬೇರೆ ಕಂಟ್ರಿದವರು ಇಲ್ಲಿ ಬಂದು ಇರ್ಬೋದು, ವಾಸ ಮಾಡ್ಬೋದು, ಸ್ಟಡಿ ಮಾಡ್ಬೋದು, ವರ್ಕ್ ಮಾಡ್ಬೋದು OCI ಕಾರ್ಡಿಂದ. ಸೊ ದಟ್ ಈಸ್ ದ ಬೆನಿಫಿಟ್ ಆಫ್ OCI ಕಾರ್ಡ್. ಸೊ ದೀಸ್ ಆಲ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಐ ಹೋಪ್ ಯು ಗಾಟ್ ಅ ವೆರಿ ಮಚ್ ನಾಲೆಜ್ ಫ್ರಮ್ ಔಟ್ ಆಫ್ ದಿಸ್ ಕ್ಲಾಸ್. ಈ ರೀತಿ ಪ್ರತಿಯೊಂದು ಕೂಡ ಇನ್ ಡೆಪ್ತ್ ಆಗಿ ನಿಮಗೆ ಪ್ರತಿಯೊಂದು ಸೀನ್ ಇನ್ GK ಅಂತ ಬಂದರೆ ಅಗೇನ್ ಐಮ್ ಟೆಲಿಂಗ್ ಯು, ಇನ್ ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ, ಏನನ್ನ ಓದಬೇಕು ಅದನ್ನಷ್ಟೇ ಓದ್ರಿ. ಈಗ ಸಿಟಿಸನ್ಶಿಪ್ ಓದ್ತಿದ್ದೀರಾ, ಯಾಕೆ ಓದ್ತಿದ್ದೀರಾ? ಬಿಕಾಸ್ ಮಾರಿಷಿಯಸ್ಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೋಗಿದ್ರು. ಮಾರಿಷಿಯಸ್ ಪ್ರೈಮ್ ಮಿನಿಸ್ಟರ್ಗೆ OCI ಕಾರ್ಡ್ ಬಂತು. OCI ಕಾರ್ಡ್ ಅಂದರೆ ಏನಂತಾನೆ ಎದಕ್ಕೆ ಓದ್ತೀರಾ? ಬಿಕಾಸ್ ಆಫ್ ದ್ಯಾಟ್. ಅನ್ವಾಂಟೆಡ್ಲಿ ನೋ, ಡೋಂಟ್ ರೀಡ್ ಎನಿಥಿಂಗ್. ಬಿಕಾಸ್ ನಿಮ್ಮ ಎಕ್ಸಾಮಲ್ಲಿ ಬರೋಲ್ಲ ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ರೀಡಿಂಗ್ ದೋಸ್ ಪಾರ್ಟ್? ಬೇಕಾಗಿಲ್ಲ. ಬಟ್ ಎಕ್ಸಾಮ್ಗೆ ಏನು ಬರುತ್ತೋ ಅದನ್ನು ಓದಲೇಬೇಕು. ಸೊ ದ್ಯಾಟ್ ಐಡೆಂಟಿಫೈಯಿಂಗ್ ದ ಟ್ರೂ ಪಾರ್ಟ್ ಎಲ್ಲಿಂದ ಬರುತ್ತೆ ನಿಮಗೆ ಅಂತ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ದ್ಯಾಟ್ ವಿ ಆರ್ ಗೋಯಿಂಗ್ ಟು ಟೆಲ್ ಯು. ಅಕ್ಷಯ್ ಸರ್ GK ತಗೋತಾರಲ್ಲ, ಸೊ ಈಸ್ ಎಕ್ಸಲೆಂಟ್ ಇನ್ ದಟ್. ಈಸ್ ಗೋಯಿಂಗ್ ಟು ಟೆಲ್ ಯು ವಾಟ್ ಎಕ್ಸಾಕ್ಟ್ಲಿ ಇನ್ ಎಕ್ಸಾಮಿನೇಷನ್ ಇಟ್ ವಿಲ್ ಕಮ್. ಸೊ ಆ ರೀತಿ ಪ್ರತಿಯೊಂದು ಸಬ್ಜೆಕ್ಟ್, ನಾಟ್ ಓನ್ಲಿ GK, ಕ್ವಾಂಟ್, ರೀಸನಿಂಗ್, ದಿಲೀಪ್ ಸರ್ ಕ್ವಾಂಟ್ ಕ್ಲಾಸ್ ನೋಡಿರ್ತೀರ, ಕ್ವಾಂಟ್, ರೀಸನಿಂಗ್, ಮಯಾಂಕ್ ಸರ್ದು ನೋಡಿರ್ತೀರಿ ನೀವು, GK ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಕಂಪ್ಯೂಟರ್ ಆಗಿರಲಿ, ಪ್ರತಿ ಸಬ್ಜೆಕ್ಟ್ ಕೂಡ ಪಾಯಿಂಟ್ ಟು ಪಾಯಿಂಟ್ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್. ಸೊ ಅದಕ್ಕೋಸ್ಕರ ಏನು ಮಾಡಬೇಕು? ಯು ನೀಡ್ ಟು ಡೌನ್ಲೋಡ್ ಮಾಡ್ಕೋಬೇಕು ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ. ಜೊತೆಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಕೂಡ ಡಿಸ್ಪ್ಲೇ ಆಗ್ತಿದೆ. ದ ನಂಬರ್ ಈಸ್, can take my number, that is 6361949484. This is the WhatsApp number and calling number. You can call and you can WhatsApp on this number. Definitely you can join to the batch course. Before that you have to download the Dhruvika Academy application from Play Store ಇಂದ ಡೌನ್ಲೋಡ್ ಮಾಡ್ಕೊಡ್ರಿ and join ಆಗ್ರಿ ಆದಷ್ಟು ಬೇಗ. ಸೊ ವಿಲ್ ಸ್ಟಾರ್ಟ್ ದ ಪ್ರಿಪರೇಷನ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಾಯ್ನ್ ಆದರೆ ಇನ್ನೂ ಕೂಡ ರಾಕ್ ಸಾಲಿಡ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದು. ಚೆನ್ನಾಗಿ ನಾವು ಪ್ರಿಪರೇಷನ್ ಮಾಡಿ ಒಳ್ಳೆ ರ್ಯಾಂಕಿಂಗ್ ತೊಗೊಂಡು ಟಾಪ್ MBA ಮತ್ತು MCA ಕಾಲೇಜ್ಗೆ ಹೋಗ್ಬೋದು. ಸೊ ಬೇಗ ಏನು ಮಾಡಬೇಕು? ಜಾಯ್ನ್ ಆಗ್ರಿ ಬ್ಯಾಚ್ ಕೋರ್ಸ್ಗೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು, 18/3/2025. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ತುಂಬ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತವ್ರಿ. ಡೈಲಿ ಕನ್ಸಿಸ್ಟೆಂಟ್ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ರಿ. ನಾನು 4 ದಿನ ಓದ್ತೀನಿ, 1 ವಾರ ಬಿಟ್ಬಿಡ್ತೀನಿ, 5 ದಿನ ಓದ್ತೀನಿ, 2 ತಿಂಗಳು ಬಿಟ್ಬಿಡ್ತೀನಿ. ಅದಲ್ಲ ಕನ್ಸಿಸ್ಟೆಂಟ್. ಡೈಲಿ 1 ಅವರ್ ಓದ್ರಿ, ಡೈಲಿ 2 ಅವರ್ಸ್ ಓದ್ರಿ, ಮೋರ್ ದೆನ್ ಎನಫ್. ಬಟ್ it should be a consistent enough. So ಆ ರೀತಿ ಮಾಡ್ತಾ ಹೋಗ್ರಿ. ಡೆಫಿನೆಟ್ಲಿ ನೋ ಪವರ್ ಆನ್ ದ ಅರ್ತ್ ಇಸ್ ಗೋಯಿಂಗ್ ಟು ಸ್ಟಾಪ್ ಯು ಫ್ರಮ್ ಗೆಟಿಂಗ್ ದ ಗ್ರೇಟ್ ರ್ಯಾಂಕಿಂಗ್ ಇನ್ PGCET ಎಕ್ಸಾಮಿನೇಷನ್. ಸೊ ನಾವು ಕೂಡ ರೆಡಿ ಇದ್ದೀವಿ. ಸೊ ಬಂದು ಜಾಯ್ನ್ ಆಗ್ರಿ. ಡೆಫಿನೆಟ್ಲಿ ವಿಲ್ ಗೆಟ್ ಅ ಗ್ರೇಟ್ ರ್ಯಾಂಕಿಂಗ್ ಇನ್ PGCET ಎಕ್ಸಾಮಿನೇಷನ್, ರೈಟ್? ಸೊ ನೆಕ್ಸ್ಟ್ ಕ್ಲಾಸ್ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.